ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗಲೇ ನೀವು ಸ್ಕ್ರೀನ್ ಮೇಲೆ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಸ್ತ್ ಆಗಿರೋ BGM ಇಟ್ಕೊಂಡ್ಬಿಟ್ಟು ನಿಮ್ಮ ಫೋಟೋ ಹಾಕ್ಬಿಟ್ಟು ಸ್ಟೇಟಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ಕೇವಲ 3 ನಿಮಿಷದಲ್ಲಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಹಾಗೆ ವಿಡಿಯೋನ ಯಾರು ಕೂಡ ಸ್ಕಿಪ್ನ ಮಾಡೋಕೋಬೇಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ನ ಮಾಡಿ. ಇವಾಗ ಮುಂದೆ ಒಂದು ಮ್ಯೂಸಿಕ್ ಜೊತೆ ವಿಡಿಯೋ ಬರುತ್ತೆ. ವಿಡಿಯೋ ನೋಡಿಕೊಂಡು ಮೇನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಹಲೋ ಫ್ರೆಂಡ್ಸ್, ಮೊದಲು ಈ ರೀತಿ ವಿಡಿಯೋ ಮಾಡೋಕ್ಕೆ ನಿಮಗೆ 2 ಪ್ರಾಜೆಕ್ಟ್ ಬೇಕಾಗುತ್ತೆ. 2 ಪ್ರಾಜೆಕ್ಟ್ ಲಿಂಕ್ನ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿಂದ ನಿಮ್ಮ ಎಲೈಟ್ ಮೆಷಿನ್ ಆ್ಯಪ್ಗೆ ಪ್ರಾಜೆಕ್ಟ್ಗಳನ್ನ ಇಂಪೋರ್ಟ್ನ ಮಾಡ್ಕೋರಿ. ಇಂಪೋರ್ಟ್ ಮಾಡ್ಕೊಂಡು ಆದ ತಕ್ಷಣ ಈ ರೀತಿ ಮೊದಲು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೋರಿ. ಓಪನ್ ಮಾಡ್ಕೊಂಡು ಆದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗೇನೆಲ್ಲ ಗ್ರೂಪ್ 1 ಅಂತ ಕಾಣಿಸ್ತಿದಲ್ಲ, ಅದ್ರ ಮೇಲೆ ಈ ರೀತಿ ಕ್ಲಿಕ್ನ ಮಾಡ್ಕೋರಿ. ಅದಾದ ತಕ್ಷಣ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಕೊಟ್ಟಿರೋ ಫಾಂಟ್ಗಳನ್ನ ಡೌನ್ಲೋಡ್ನ ಮಾಡ್ಕೋರಿ. ಅಂದರೆ ಒಂದು ಫಾಂಟ್ ಕೊಟ್ಟಿರ್ತೀನಿ, ಆ ಫಾಂಟ್ನ ಟೆಲಿಗ್ರಾಮ್ ಚಾನಲಲ್ಲಿ ಬಿಟ್ಟಿರ್ತೀನಿ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಎಲೈಟ್ ಮೆಷಿನ್ ಆ್ಯಪ್ಗೆ ಇಂಪೋರ್ಟ್ನ ಮಾಡ್ಕೋರಿ. ಇಂಪೋರ್ಟ್ ಮಾಡ್ಕೊಂಡು ಆದ ತಕ್ಷಣ ಮೊದಲು ಈ ರೀತಿ ಎಡಿಟ್ ಗ್ರೂಪ್ನಲ್ಲಿ ಹೋಗ್ಬಿಟ್ಟು, ಅಂದರೆ ಎಡಿಟ್ ಟೆಕ್ಸ್ಟ್ನಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ಫಾಂಟ್ ಆ್ಯಡ್ ಮಾಡಿರೋ ಫಾಂಟ್ನ ಈ ರೀತಿ ಸೆಲೆಕ್ಟ್ನ ಮಾಡ್ಕೊರಿ. ಅದಾದ ತಕ್ಷಣ ಆಟೋಮೆಟಿಕ್ಕಾಗಿ ಎಲ್ಲ ಫಾಂಟ್ಗಳಿಗೂ ಅದೇ ಆ್ಯಡ್ ಆಗುತ್ತೆ. ಅದಾದ ತಕ್ಷಣ ಈ ರೀತಿ ಎಫೆಕ್ಟ್ ಕ್ರಿಯೇಟ್ ಮಾಡಿ ಮೊದಲೇ ಕೊಟ್ಟಿರ್ತೀನಿ. ಇವಾಗೆಲ್ಲ ಜಸ್ಟ್ ಬ್ಯಾಕ್ ಬಂದುಬಿಟ್ಟು ಇವಾಗೇನೆಲ್ಲ ವೀಡಿಯೋ ಸ್ಟಾರ್ಟಿಂಗೇ ಬನ್ನಿ. ಅದಾದ ತಕ್ಷಣ ನೀವು ಇಲ್ಲಿ ಯಾರು ಫೋಟೋ ಎಡಿಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ವ, ಅವ್ರ ಫೋಟೋನ ಈ ರೀತಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡು ಆದ ತಕ್ಷಣ ಇಲ್ಲಿ ಈ ರೀತಿ ಫೇಸ್ಗೆ ಝೂಮ್ ಹಾಕ್ರಿ. ಅಂದರೆ ಫೇಸ್ನ ಈ ರೀತಿ ಝೂಮ್ ಆಗಿ ಕ್ರಿಯೇಟ್ನ ಮಾಡ್ಕೊರಿ. ಅದಾದ ತಕ್ಷಣ ಈ ಫೋಟೋನ ಗ್ರೂಪ್ ಕೆಳಗಡೆ ತೊಗೊಂಬಿಟ್ಟು ಸೆಟ್ನ ಮಾಡಿರಿ. ಈ ರೀತಿ ಕೆಳಗೆ ಆಡಾದ ತಕ್ಷಣ ನೋಡ್ಕೋಬೋದು ಟೆಕ್ಸ್ಟ್ ಎಫೆಕ್ಟ್ ಈ ರೀತಿ ಶೋ ಆಗುತ್ತೆ. ಅದಾದ ತಕ್ಷಣ ಅವಾಗೇನೆಲ್ಲ ಇಲ್ಲಿ 2.7ಗೆ ಬಂದುಬಿಟ್ಟು ನಿಮ್ಮ ಫೋಟೋನ ಈ ರೀತಿ ಕಟ್ನ ಮಾಡ್ಕೊರಿ. ಕಟ್ ಮಾಡ್ಕೊಂಡು ಆದ ತಕ್ಷಣ ಇವಾಗ ಮತ್ತೆ ಇಲ್ಲಿ ನೀವು ಯಾರು ಫೋಟೋ ಎಡಿಟ್ ಮಾಡ್ಕೋಬೇಕು ನೋಡಿರ್ತೀರ ಅಲ್ಲಿ ಫೋಟೋ ಇನ್ನೊಂದ್ಸರಿ ಆ್ಯಡ್ ಮಾಡ್ಕೋಬೇಕೈತೆ. ಆ್ಯಡ್ ಮಾಡ್ಕೊಂಡು ಆದ ತಕ್ಷಣ ಸಾಂಗ್ ಎಲ್ಲರಿಗೂ ಈ ರೀತಿ ದೊಡ್ಡದಾಗಿ ಮಾಡ್ಕೊರಿ. ಅದಾದ ತಕ್ಷಣ ನಿಮ್ಮ ಫೋಟೋನ ಈ ರೀತಿ ಫಿಲ್ ಸ್ಕ್ರೀನ್ ಆಗಿ ಮಾಡ್ಕೊರಿ. ಮಾಡ್ಕೊಂಡು ಆದ ತಕ್ಷಣ ಇವಾಗೇನೆಲ್ಲ ಇವಾಗ ಇಲ್ಲಿ 3.16 ಸೆಕೆಂಡ್ ಬಂದುಬಿಟ್ಟು ಈ ರೀತಿ ಎಲ್ಲೆಲ್ಲಿ ಬಿಟ್ ಮಾರ್ಕ್ ಇದೆ ಅಲ್ಲಲ್ಲಿ ಹೋಗ್ಬಿಟ್ಟು ನಿಮ್ಮ ಫೋಟೋನ ಈ ರೀತಿ ಟ್ರಿಮ್ನ ಮಾಡ್ಕೊರಿ. ಅಂದರೆ ಈ ರೀತಿ ಸ್ಪ್ಲಿಟ್ನ ಮಾಡ್ಕೊರಿ. ಸ್ಪ್ಲಿಟ್ ಮಾಡ್ಕೊಂಡು ಆದ ತಕ್ಷಣ ಇವಾಗಲ್ಲಿ ಫಸ್ಟ್ನೇ ಫೋಟೋಕ್ಕೆ ಇದನ್ನ ಗ್ರೂಪ್ 1 ಇದೆಯಲ್ಲ ಅದ್ರ ಕೆಳಗಡೆ ತೊಗೊಂಡ್ಬಿಟ್ಟು ಸೆಟ್ನ ಮಾಡಿರಿ. ಅದಾದ ತಕ್ಷಣ ಇವಾಗೇನೆಲ್ಲ ಜಸ್ಟ್ ಬ್ಯಾಕ್ ಬಂದುಬಿಟ್ಟು ಸೇಕೆ ಬಟ್ಸ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಆದ ತಕ್ಷಣ ಇಲ್ಲಿ 4 ಎಫೆಕ್ಟ್ಗಳನ್ನ ಕೊಟ್ಟಿರ್ತೀನಿ. ಈ ರೀತಿ ಒಂದೊಂದಾಗಿ ಎಫೆಕ್ಟ್ಗಳನ್ನ ಕಾಪಿ ಮಾಡ್ಕೊತ ಹೋಗ್ಬಿಟ್ಟು ಬಿಟ್ ಮಾರ್ಕ್ಗೆ ಬನ್ನಿ. ಅದಾದ ತಕ್ಷಣ ಇವಾಗ ಇಲ್ಲಿ ಫಸ್ಟ್ನೇ ಫೋಟೋಗೆ ಬಿಟ್ಬಿಟ್ಟು ಸೆಕೆಂಡ್ನೇ ಫೋಟೋನಿಂದ ಪೇಸ್ಟ್ ಮಾಡ್ಕೊತ ಹೋಗಿ. ಇವಾಗ ನಾನು ಎಲ್ಲ ಫೋಟೋಗಳಿಗೂ ಎಫೆಕ್ಟ್ಗಳನ್ನ ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ. ಎಲ್ಲರಿಗೂ ವಿಡಿಯೋನ ಯಾರು ಕೂಡ ಸ್ಕಿಪ್ನ ಮಾಡೋಕೆ ಹೋಗಬೇಡಿ. ಇವಾಗ ಎಲ್ಲ ಫೋಟೋಗಳಿಗೆ ಎಫೆಕ್ಟ್ ಆ್ಯಡ್ ಆಗಿದೆ. ಇವಾಗೇನೆಲ್ಲ ಜಸ್ಟ್ ಈ ರೀತಿ ವಿಡಿಯೋ ಸ್ಟಾರ್ಟಿಂಗ್ ಬಂದುಬಿಟ್ಟು ಒಂದು ಓವರ್ಲೇನ ಕೊಟ್ಟಿರ್ತೀನಿ. ಈ ರೀತಿ ಫೈರ್ PNG ಓವರ್ಲೆ ಇದನ್ನು ಕೂಡ ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡ ತಕ್ಷಣ ಬ್ಲೆಂಡಿಂಗ್ ಆ್ಯಂಡ್ ಒಬಸಿಟಿನಲ್ಲಿ ರೈಟಲ್ಲಿ ಸ್ಕ್ರೀನ್ ಅಂತ ಕೊಟ್ಕೋರಿ. ತಕ್ಷಣ ಇದ್ರ ಸೌಂಡ್ನ ಈ ರೀತಿ ಮ್ಯೂಟ್ನ ಮಾಡ್ಕೊರಿ. ಮ್ಯೂಟ್ ಮಾಡ್ಕೊಂಡಾದ ತಕ್ಷಣ ನೋಡ್ಕೋಬೋದು ನಿಮ್ಮ ವಿಡಿಯೋ ಮಸ್ತಾಗಿ ಕ್ರಿಯೇಟ್ ಆಗಿದೆ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ. ಮತ್ತು ಚಾನಲ್ಗೆ ಯಾರ್ಯಾರು ಹೊಸ್ದಾಗಿ ಬಂದಿರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಟ್ರೆಂಡಿಂಗ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲಲ್ಲೂ ಎಲ್ಲ ವಿಡಿಯೋಗಳನ್ನ ನೋಡಿ ನಮ್ಮನ್ನ ಸಪೋರ್ಟ್ನ ಮಾಡಿ.